ಸದ್ದಿಲ್ಲದೆ ನಡೀತಾ ಇದೆ ನಕಲಿ ಮಾರ್ಕ್ಸ್ ಕಾರ್ಡ್ ಜಾಲ. ಬೆಂಗಳೂರಿನ ಕೋರಮಂಗಲದಲ್ಲಿ ನಕಲಿ ಮಾರ್ಕ್ಸ್ ಕಾರ್ಡ್ ದಂಧೆ ಎಗ್ಗಿಲ್ಲದೆ ಸಾಗ್ತಾ ಇದೆ. SSLC ಮಾರ್ಕ್ಸ್ ಕಾರ್ಡ್ ಬೇಕಾ, PUC ಮಾರ್ಕ್ಸ್ ಕಾರ್ಡ್ ಬೇಕಾ, ಅಥವಾ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಬೇಕಾ? ಶಾಲೆಗೆ ಹೋಗಬೇಕಾಗಿಲ್ಲ, ಓದಬೇಕಾಗಿಲ್ಲ, ಫೀಸ್ ಕಟ್ಟಬೇಕಾಗಿಲ್ಲ, ವರ್ಷವಿಡೀ ನೋಟ್ಸ್ ಬರಿಬೇಕಾಗಿಲ್ಲ, ವರ್ಷವಿಡೀ ಹೋಮ್ವರ್ಕ್ ಮಾಡಬೇಕಾಗಿಲ್ಲ. ದುಡ್ಡು ಕೊಟ್ಟರೆ ಸಾಕು, ನಿಮ್ಮ ನಿಂತ ಜಾಗದಲ್ಲಿಯೇ ಮಾರ್ಕ್ಸ್ ಕಾರ್ಡ್ ಬಂದ್ಬಿಡುತ್ತೆ. ಇದಂಥ ದೊಡ್ಡ ಜಾಲ ಬೆಂಗಳೂರಿನಲ್ಲಿ ಪತ್ತೆಯಾಗಿದೆ. ಯಾವ ಮಾರ್ಕ್ಸ್ ಕಾರ್ಡ್ ಬೇಕು ನೋಡಿ. ಪಾಪ ವರ್ಷಗಟ್ಟಲೆ ಓದಿ ಪರೀಕ್ಷೆ ಬರೆದು ಪಾಸಾಗಿ ಆ ವಿದ್ಯಾರ್ಥಿಗಳ ಶ್ರಮ ಇರುತ್ತಲ್ಲ, ಆ ಶ್ರಮ ನೀರಲ್ಲಿ ಹೋಮ. ಯಾಕೆಂದರೆ ಹೀಗೆ ನಕಲಿ ಮಾರ್ಕ್ಸ್ ಕಾರ್ಡ್ಗಳ ಜಾಲ ಸೃಷ್ಟಿಯಾಗಿದೆ. 30,000 ರಿಂದ 50,000 ಕೊಟ್ಟರೆ ಸಾಕು, ನಿಮಗೆ ಎಂಥ ಮಾರ್ಕ್ಸ್ ಕಾರ್ಡ್ ಬೇಕು ಹೇಳಿ, ಯಾವ ಸರ್ಟಿಫಿಕೇಟ್ ಬೇಕು ಹೇಳಿ, ಇಂಜಿನಿಯರಿಂಗ್ ಮಾಡ್ತೀರಾ, ಮೆಡಿಕಲ್ ಮಾಡ್ತೀರಾ, ಎಲ್ಲವೂ ಸಿಗುತ್ತೆ. ಇಂಥ ಹಣ ಪಡೆದು ಮಾರ್ಕ್ಸ್ ಕಾರ್ಡ್ ಡೆಲಿವರಿ ಮಾಡ್ತಾ ಇದ್ದಂಥ ಆರೋಪಿಗಳ ಜಾಲ ಪತ್ತೆಯಾಗಿದೆ. ಅವನ ಹೆಸರು ರಾಜಾರೆಡ್ಡಿ ಅಂತ. ರಾಜಾರೆಡ್ಡಿ ಕೃತ್ಯ ನಡೆಸುತ್ತಿದ್ದಂಥ ಆರೋಪಿ. ಸುಮೋಟೋ ಪ್ರಕರಣ ದಾಖಲಿಸಿ ತನಿಖೆಯನ್ನು ಮಾಡಿದ್ದಾರೆ ಪೊಲೀಸರು. ಇಡೀ ಮಾರ್ಕ್ಸ್ ಕಾರ್ಡ್ ಜಾಲವನ್ನು ಭೇದಿಸಿದ್ದಾರೆ. ಆರೋಪಿ ರಾಜಾರೆಡ್ಡಿಯನ್ನು CCB ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮತ್ತೊಬ್ಬ ಆರೋಪಿ ಪರಾರಿಯಾಗಿದ್ದಾನೆ. ಅವನಿಗಾಗಿ ಹುಡುಕಾಟ ಶುರುವಾಗಿದೆ. ಅವನ ಹೆಸರು ಆರ್ಯನ್ ಅಂತ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ, ವರ್ಷಗಟ್ಟಲೆ ಕುಳಿತು ಓದಿ ಪಾಸಾದಂಥ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲಿಕ್ಕೆ ಒದ್ದಾಡ್ತಾ ಇದ್ದಾರೆ. ಇವರೆಲ್ಲ ಒಂದು ಮೂಲೆಯಲ್ಲಿ ಕೂತ್ಕೊಂಡು ದುಡ್ಡು ತಗೊಂಡು ಸರ್ಟಿಫಿಕೇಟ್ಗಳನ್ನು ಕೊಡ್ತಾ ಹೋದರೆ ನಿಜವಾಗಿ ಶ್ರಮ ಹಾಕಿ ಓದಿ ಪಾಸಾದಂಥ ವಿದ್ಯಾರ್ಥಿಗಳ ಭವಿಷ್ಯ ಏನಾಗಬೇಕು? ಪ್ರತಿ ಬಾರಿ ಇದೇ ರೀತಿ ವಿದ್ಯಾರ್ಥಿಗಳು ಏನಿರ್ತಾರೆ, ಶ್ರಮಪಟ್ಟು ಓದೋರಿಗೆ ಅನ್ಯಾಯ ಆಗುವಂಥದ್ದು, ಸುಲಭವಾಗಿ ಹಣ ಮಾಡುವ ಒಂದಿಷ್ಟು ಅಡ್ಡದಾರನ್ನ ಹಿಡ್ಕೊಂಡಂತ ಕೆಲವರು ಏನ್ ಮಾಡ್ತಾರೆ, ಈ ರೀತಿಯಾಗಿ ಹಣ ಮಾಡುವ ಉದ್ದೇಶದಿಂದ ಯಾರು ಡ್ರಾಪ್ ಔಟ್ ಆಗಿರ್ತಾರೆ, ಫೇಲ್ ಆಗಿರ್ತಾರೆ, ಪಾಸ್ ಆಗಿರೋದಿಲ್ಲ, ಇಂಥವ್ರನ್ನ ಟಾರ್ಗೆಟ್ ಮಾಡುವಂಥದ್ದು. ಟಾರ್ಗೆಟ್ ಮಾಡಿ ಅಂತವ್ರಿಗೆ ಸುಲಭವಾಗಿ ನಾವು ನಿಮಗೆ ಡಿಗ್ರಿಯನ್ನ ಕೊಡಿಸ್ತೀವಿ, ಪದವಿ ಸರ್ಟಿಫಿಕೇಟ್ ಗಳನ್ನ ಕೊಡಿಸ್ತೀವಿ ಅಂತ SSLC PUC ಡಿಗ್ರಿ ಏನಿರುತ್ತೆ, ಸೊ ಇಂಥವ್ರನ್ನ ಪತ್ತೆ ಮಾಡುವಂಥದ್ದು. 30,000 ರಿಂದ 50,000 ಕೊಟ್ಟರೆ ಸಾಕು, ನಿಮ್ಗೆ ಬೇಕಾಗಿರುವಂತ ಮಾರ್ಕ್ಸ್ ಕಾರ್ಡ್ಸ್ ಗಳನ್ನ ನಾವು ಕೊಡ್ತೀವಿ ಅಂತ ಹೇಳಿ ಅದು ಮನೆ ಬಾಗಿಲಿಗೆ ಡೋರ್ ಡೆಲಿವರಿಯನ್ನೇ ಕೊಡುವಂಥದ್ದು, ಕೊರಿಯರ್ಗಳ ಮುಖಾಂತರ ಕಳ್ಸಿಕೊಡುವಂತ ಕೆಲಸವನ್ನ ಮಾಡ್ತಾರೆ. ಎಲ್ಲವೂ ಕೂಡ ನಕಲಿ ಮಾರ್ಕ್ಸ್ ಕಾರ್ಡ್ಸ್ ಗಳು ಅಂತೇಳಿ ಆಮೇಲೆ ಗೊತ್ತಾಗ್ತಾ ಇರುವಂತ. ಮೂಲತಃ ಆಂಧ್ರ ಭಾಗದವನು ರಾಜಾರೆಡ್ಡಿ ಅಂತ ಏನು ಪ್ರಮುಖ ಆರೋಪಿ ಇದ್ದಾನೆ, ಈಗ ಕೋರಮಂಗಲದಲ್ಲಿ ಒಂದು ಕಚೇರಿಯನ್ನ ತೆಗೆದು ಈ ರೀತಿಯಾಗಿ ಡ್ರಾಪ್ ಔಟ್ ಸ್ಟೂಡೆಂಟ್ ಗಳು ಏನಿರ್ತಾರೆ ಅವ್ರನ್ನ ಈತ ಪತ್ತೆ ಮಾಡುವಂಥದ್ದು, ಅವ್ರನ್ನ ಸಂಪರ್ಕ ಮಾಡುವಂಥದ್ದು. ಅವ್ರಿಗೆ ಆರ್ಯನ್ ಎಂಬಾತ ಮತ್ತೊಬ್ಬ ಈತನ ಸಹಚರ ಏನಿದೆ ಅವನ್ನ ಇಟ್ಕೊಂಡು ಈ ನಕಲಿ ಮಾರ್ಕ್ಸ್ ಕಾರ್ಡ್ ಗಳನ್ನ ಸಿದ್ಧಪಡಿಸಿ ಅದು ಯಾವ್ದೋ ಫ್ಲಾರೆನ್ಸ್, ಕಲಾನಿಕೇತನ, MVJ, ಟಿಪ್ಪು ಸುಲ್ತಾನ್ ಇಂತಹ ಕಾಲೇಜುಗಳ ಒಂದು ಸರ್ಟಿಫಿಕೇಟ್ ಗಳನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದು. ಈ ಬಗ್ಗೆ CCB ಪೊಲೀಸರಿಗೆ ಒಂದು ಮಾಹಿತಿ ಬಂದಿರುತ್ತೆ. ಮಾಹಿತಿ ಆಧಾರದ ಮೇಲೆ ಸುಮೋಟೋ ಪ್ರಕರಣವನ್ನ ದಾಖಲು ಮಾಡಿಕೊಂಡು ದಾಳಿಯನ್ನು ನಡೆಸಿದಾಗ ಹಲವು ಕಾಲೇಜುಗಳ ಒಂದು ಮಾರ್ಕ್ಸ್ ಕಾರ್ಡ್ಗಳ ಪತ್ತೆ ಆಗಿರುವಂತದ್ದು. ಯಾವ ರೀತಿಯಾಗಿ ಇವರು ಅದನ್ನ ಮೇಕಿಂಗ್ ಅನ್ನ ಮಾಡ್ತಾ ಇದ್ರು, ಹೆಂಗೆ ತಯಾರಿ ಮಾಡ್ತಾ ಇದ್ರು, ಮತ್ತೆ ಯಾವ ರೀತಿಯಾಗಿ ಇದನ್ನ ಡಿಸ್ಪ್ಯಾಚ್ ಅನ್ನ ಮಾಡ್ತಾ ಇದ್ರು ಆರೋಪಿಗಳು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿರುವಂತದ್ದು. ಸದ್ಯ ಓರ್ವ ರಾಜಾರೆಡ್ಡಿ ಎಂಬ ಪ್ರಮುಖ ಆರೋಪಿಯನ್ನ ಬಂಧಿಸಿರುವಂತದ್ದು. ಮತ್ತೊಬ್ಬ ಆರೋಪಿ ಆರ್ಯನ್ ಏನಿದೆ ಈತ ಪರಾರಿ ಆಗಿರುವಂತದ್ದು. ಈತನಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದೆ. ಇನ್ನ ಈ ಮಾರ್ಕ್ಸ್ ಕಾರ್ಡ್ಸ್ ಗಳನ್ನ ಇಟ್ಕೊಂಡು ಯಾರ್ಯಾರು ಎಲ್ಲಿ ಕೆಲಸಗಳನ್ನ ತೆಗೆದುಕೊಂಡಿದ್ದಾರೆ ಅಂತ, ಯಾಕಂದ್ರೆ ನಾವು ಹಿಂದೆ ನೋಡಿದ್ವಿ ಇಂಥ ಸಾಕಷ್ಟು ಪ್ರಕರಣಗಳು ಬೆಳಕಿಗೆ ಬಂದಿದೆ. ಕೆಲವರು ಸರ್ಕಾರಿ ಕೆಲಸಗಳನ್ನ ತೆಗೆದುಕೊಂಡಿರ್ತಾರೆ, ಕೆಲವರು ಮಾರ್ಕ್ಸ್ ಕಾರ್ಡ್ಗಳನ್ನ ಕೊಟ್ಟು ಕೆಲಸವನ್ನ ತೆಗೆದುಕೊಳ್ತಾರೆ. ಇದರಿಂದ ನಿಜವಾಗ್ಲೂ ಶ್ರಮ ಪಟ್ಟು ಲಕ್ಷಾಂತರ ರೂಪಾಯಿ ಹಣವನ್ನ ಪೇ ಮಾಡಿ, ಫೀಸ್ ಗಳನ್ನ ಪೇ ಮಾಡಿ ಓದಿ ವಿದ್ಯಾಭ್ಯಾಸ ಮುಗಿಸಿ ಪಾಸ್ ಆದಂತವ್ರಿಗೆ ಇಲ್ಲಿ ಏನು ಕೆಲಸಗಳು ಸಿಗ್ತಾರಲ್ಲ, ಇವರು 30,000 ರಿಂದ 50,000 ಹಣವನ್ನ ಕೊಟ್ಟು ಇವ್ರಿಗೆ ಬೇಕಾದ ಗ್ರೇಡ್ ಅಂದ್ರೆ ಇಷ್ಟು ಪರ್ಸೆಂಟೇಜ್, ಫಸ್ಟ್ ಗ್ರೇಡ್ ಬೇಕಾ, ಸೆಕೆಂಡ್ ಗ್ರೇಡ್ ಬೇಕಾ, ಸೊ ಈ ಆಯಾಮದಲ್ಲಿ ಇವ್ರಿಗೆ ಬೇಕಾದ ರೀತಿಯಲ್ಲಿ ಮಾರ್ಕ್ಸ್ ಕಾರ್ಡ್ ಗಳನ್ನ ತರಿಸ್ಕೊಂಡು ಸೊ ಇಂಥವ್ರು ಏನಕ್ಕೆ ಅವಕಾಶ ವಂಚಿತರಾಗ್ತಾ ಇರುವಂತದ್ದು. ಈ ಬಗ್ಗೆ ಕೂಡ CCB ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈತ ಎಷ್ಟು ವರ್ಷಗಳಿಂದ ನಡೀತಾ ಇದ್ದ, ಯಾರ್ಯಾರಿಗೆ ಕೊಟ್ಟಿದ್ದಾನೆ, ಎಷ್ಟು ಜನಗೆ ಈತ ಕಳಿಸ್ಕೊಟ್ಟಿದ್ದಾರೆ, ಕೇವಲ ಬರೀ ಬೆಂಗಳೂರು ಅಷ್ಟೇನಾ ಇಲ್ಲ ಬೇರೆ ಬೇರೆ, ಯಾಕಂದ್ರೆ ಬೆಂಗಳೂರಿನಲ್ಲಿ ಇಂಟರ್ ಸ್ಟೇಟ್ ದೇಶದ ಮತ್ತು ಬೇರೆ ಬೇರೆ ರಾಷ್ಟ್ರಗಳಿಂದ ಬಂದಂತವ್ರು ಸಾಕಷ್ಟು ಜನ ಇಲ್ಲಿ ಇರ್ತಾರೆ, ಅಂತವ್ರು ಕೂಡ ಈತ ಮಾಡಿಕೊಟ್ಟಿರುವಂತ ಅನುಮಾನಗಳಿದೆ. ಈ ಬಗ್ಗೆ ಕೂಡ CCB ಪೊಲೀಸರು ತನಿಖೆಯನ್ನ ಮುಂದುವರೆಸಿರುವಂತದ್ದು. ದಶರಥ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.